ನಿನ್ನ ಜೊತೆಯಲಿ ಜೊತೆ ಜೊತೆಯಲಿ. 100 ಜನ MLA ಮುಂದೆ ಎದೆ ತಟ್ಕೊಂಡು ನಾನು ಪ್ರಾಮಾಣಿಕ ನಿಷ್ಠಾವಂತ ಅಂತ ಹೇಳ್ಕೋಬೇಕಾದ್ರೆ ಅವ್ರದ್ದು ಇನ್ನೆಂತ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇರ್ಬೋದು. ಅದನ್ನ ಕೇಳಿದ್ಮೇಲೂ ಆಪೋಸಿಟ್ ಪಾರ್ಟಿಯವರು ಬಾಯಿ ಮುಚ್ಕೊಂಡು ಕೂತಿರ್ತಾರೆ. ಅವ್ರ ಬಗ್ಗೆ ಒಂದೇ ಒಂದು ಆಪಾದನೆನೂ ಮಾಡೋಕ್ಕಾಗಲ್ಲ ಅಂತಂದ್ರೆ ಆ ಮನುಷ್ಯ ಇನ್ಯಾವ ಮಟ್ಟಕ್ಕೆ ಪ್ರಾಮಾಣಿಕ ಆಗಿರ್ಬೇಕು. ಅಂತ ಮನುಷ್ಯನ ಬಗ್ಗೆ ನೀವು ಆಪಾದನೆ ಮಾಡ್ತೀರಾ, ಬಾಯಿಗೆ ಬಂದಂಗೆ ಬೈತೀರಾ ಅಂತಂದ್ರೆ ಯಾರಿಗೂ ಗೊತ್ತಿಲ್ಲದಿರೋ ಸತ್ಯ ನಿಮಗ್ ಗೊತ್ತಿದೆ ಅಂತ ತಾನೆ? ಇಲ್ಲಪ್ಪ, ನಾನು ಬೇಡಮ್ಮ, ಮತ್ತಿನ್ನೇನೋ ಸಮಜಾಯಿಷಿ ಕೊಡಬೇಡಿ. ನಿಮ್ಗೇನೋ ಸತ್ಯ ಗೊತ್ತಿದೆ ಅಂತ ನನಗೆ ಪಕ್ಕಾ ಗೊತ್ತು. ಅದೇನಂತ ನೀವು ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಹೆಂಗಿದ್ರು ನನಗೆ CM ಸಾಹೇಬ್ರು ತುಂಬಾನೇ ಪರಿಚಯ ಇದ್ದಾರೆ. ಅವ್ರ ಹತ್ರ ಹೋಗಿ ನಮ್ಮತ್ತೆ ಈ ತರ ಹೇಳ್ತಾ ಇದ್ರು, ಅದ್ ನಿಜಾನ ಸುಳ್ಳ ಏನೇ ಇದ್ದು ಹೇಳ್ಬಿಡಿ ಅಂತ ಅವ್ರನ್ನೇ ಕೇಳ್ತೀನಿ. ಅಳಿಯಂದ್ರೆ ಈ ವಿಷಯದ ಬಗ್ಗೆ ಯಾಕೆಷ್ಟು ಕುತೂಹಲ ನಿಮ್ಗೆ? ಅವ್ರವ್ರ ಜೀವನ ಅಂತ ಸುಮ್ಮನೆ ಇದ್ಬಿಡ್ಬಾರ್ದಾ? ನಾನು ಏನೋ ಅವ್ರ ಮರ್ಯಾದೆ ಕಳಿತೀನಿ ಅಂತ ಹೇಳ್ತಿಲ್ಲಮ್ಮ. ಅಷ್ಟು ನಿಯತ್ತಾಗಿರೋ ಮನುಷ್ಯನು ಯಾರಿಗಾದ್ರೂ ಮೋಸ ಮಾಡಕ್ ಸಾಧ್ಯನಾ ಅಂತ ಒಂದೇ ಒಂದು ಪ್ರಶ್ನೆ ಅಷ್ಟೇ. ಅದಕ್ಕೆ ನೀವಿಲ್ಲೇ ಉತ್ತರ ಕೊಟ್ಬಿಟ್ರೆ ವಿಷಯ ಇಲ್ಲಿಗೆ ಮುಗ್ದೋಗುತ್ತೆ. ಇಲ್ಲ ಅಂದ್ರೆ ನಾನು ರಂಜಿತ್ ಸರ್ನೇ ಕೇಳ್ಕೊತೀನಿ. ಅಳಿಯಂದ್ರೆ ಸುಮ್ಮನೆ ಏನೇನೋ ಫಜಿತಿ ಮಾಡ್ಕೋಬೇಡಿ, ಅಂಥದ್ದೇನೂ ನಡೆದಿಲ್ಲ. ಆಯ್ತಮ್ಮ, ಇನ್ನು ನಾನು ನಿಮಗೆ ಜಾಸ್ತಿ ಫೋರ್ಸ್ ಮಾಡಲ್ಲ. ನಾಳೆವರೆಗೂ ಟೈಮ್ ಕೊಡ್ತೀನಿ. ವಿಷಯನ ನೀವಾಗೇ ಹೇಳಬೇಕು ಅನ್ಸರೆ ನನ್ನ ಹತ್ರ ಹೇಳಿ. ಇಲ್ಲ ಅಂತಂದ್ರೆ ನಾನು ರಂಜಿತ್ ಸರ್ ಮನೆಗೆ ಹೋಗಿ ಕೇಳ್ಕೊತೀನಿ. ಬರ್ತೀನಮ್ಮ. ರಂಜಿತ್ ಸರ್ ಹತ್ರನೇ ಬಾಯ್ ಬಿಡಿಸ್ತೀನಿ ಅಂತ ಬಂದ್ಬಿಟ್ಟೆ. ಆದ್ರೆ ಮನುಷ್ಯ ಇಡೀ ಜನ್ಮದಲ್ಲೇ ನನಗೆ ಸಿಗೋದಿಲ್ಲ. ಓ ಏನ್ ಮಾಡ್ಲಿ, ಬೇರೆ ದಾರಿನೇ ಇಲ್ಲ. ನಮ್ಮ ಅತ್ತಮ್ಮನ ಹತ್ರನೇ ಬಾಯ್ ಬಿಡಿಸ್ಬೇಕು. ಬಿಡಿಸ್ತೀನಿ. ಹೆಂಗಿದ್ರು ನನಗೆ CM ಸಾಹೇಬ್ರು ತುಂಬಾನೇ ಪರಿಚಯ ಇದ್ದಾರೆ. ಅವ್ರ ಹತ್ರ ಹೋಗಿ ನಮ್ಮತ್ತೆ ಈ ತರ ಹೇಳ್ತಾ ಇದ್ರು, ಅದ್ ನಿಜಾನ ಸುಳ್ಳ ಏನೇ ಇದ್ದು ಹೇಳ್ಬಿಡಿ ಅಂತ ಅವ್ರನ್ನೇ ಕೇಳ್ತೀನಿ. ರಂಗ, ಏನಪ್ಪ ಇದು ನಿನ್ನ ಆಟ? ನಾವು ನೆಮ್ಮದಿಯಾಗಿರೋದು ನಿಮ್ಗೆ ಇಷ್ಟ ಇಲ್ವಾ ತಂದೆ? ಯಾಕೋ ಹೀಗೆ ಮಾಡಿಸ್ತಾ ಇದೀಯಾ? ಯಾಕಪ್ಪ? ಹೇಳಮ್ಮ. ಏನು ಹೇಳೋದು ಗೊತ್ತಾಗ್ತಿಲ್ಲ ಕಣೆ. ಹಳೆಯಂದರು ಸಿಕ್ಕಿದ್ರು, ರಂಜಿತ್ ಬಗ್ಗೆ ಕೇಳಿದ್ರು, ಅವನ ಬಗ್ಗೆ ಬಾಯ್ ಬಿಡ್ಸೋಕ್ಕೆ ಟ್ರೈ ಮಾಡಿದ್ರು. ಹೇಳಿದ್ಯಾ? ನಾನು ಹೇಳ್ತೀನ ಶಾಲಿನಿ, ನನಗೇನು ಗೊತ್ತಿಲ್ಲ ಅಂತಾನೆ ಸಾಧಿಸಿದೆ. ಆದರೆ ರಂಜಿತ್ ಬಗ್ಗೆ ಏನು ರಹಸ್ಯ ನನಗೆ ಗೊತ್ತಿದೆ ಅಂತಾನೆ ಅವರು ನನ್ನನ್ನು ಪೀಡಿಸ್ತಾ ಇದ್ದಾರೆ. ನಾಳೆ ಅವ್ರಿಗೂ ಟೈಮ್ ಕೊಟ್ಟಿದ್ದಾರೆ. ನಾನು ಹೇಳಲಿಲ್ಲ ಅಂದರೆ ಸೀದಾ ರಂಜಿತ್ ಹತ್ರನೇ ಹೋಗಿ ಕೇಳ್ತಾರಂತೆ. ಅಳಿಯಂದ್ರು ರಂಜಿತ್ ಹತ್ರ ಹೋಗಿ ಈ ವಿಷಯ ಮಾತಾಡಿದ್ರೆ ಸಾಕು, ಅಲ್ಲಿಗೆ ನಮ್ಮೆಲ್ಲರ ಜೀವನನೂ ಸರ್ವನಾಶ ಆಗ್ಬಿಡುತ್ತೆ ಅಲ್ವೇನೆ? ಅದಕ್ಕೆ ಕಣಮ್ಮ, ಅವನಿಗೆ ಗೊತ್ತಾಗೋಕ್ಕೆ ಮುಂಚೆ ನಾನೇ ಎಲ್ಲ ಹೇಳ್ಬಿಡ್ತೀನಿ ಅಂದಿದ್ದು. ನೀನೇ
ನಂಗೆ ಬಾಯಿ ಮುಚ್ಚಿದ್ದು. ಈಗಲೂ ಏನಾಗುತ್ತೋ ಆಗಲಿ ಅಂತ ನಾನೇ ಎಲ್ಲ ಹೇಳ್ಕೊಂಡು ಬಿಡ್ಲಾ? ಅಮ್ಮ ತಾಯಿ, ಸುಮ್ಮನೆ ಇದೆ ಅಂತ ಕೆಲಸ ಮಾಡಕ್ಕೆ ಹೋಗ್ಬೇಡ. ನಿನ್ನ ತಲೆ ಮೇಲೆ ನೀನೇ ಕಲ್ಲೆತ್ತು ಹಾಕೋತೀಯಾ? ನೋಡು, ಸದ್ಯಕ್ಕೆ ಅಭಯನ ಬಾಯಿ ಮುಟ್ಸೋಕೆ ಏನು ಮಾಡಬೇಕೋ ಅದ್ರ ಬಗ್ಗೆ ಯೋಚನೆ ಮಾಡು. ಎಷ್ಟು ದಿನ ಅಂತಮ್ಮ? ಇವತ್ತೇನೋ ನಾವು ಅವ್ನ ಬಾಯಿ ಮುಚ್ತೀವಿ, ನಾಳೆ ಇನ್ನೊಂದ್ಸಲ ಈ ವಿಷಯ ಬರುತ್ತೆ. ಎಲ್ಲಿವರೆಗೂ ಈ ವಿಷಯನ ಹೇಳ್ಕೊಂಡು ಹೋಗ್ಬೇಕು? ನೀನು ಬದುಕಿರೋವರೆಗೂ. ಕೆಲವು ಸತ್ಯಗಳೇ ಹಾಗೆ ಶಾಲಿನಿ. ಒಳಗಿದ್ರೆ ಜೀವ ತಿನ್ನುತ್ತೆ, ಹೊರಗೆ ಬಂದ್ರೆ ಜೀವನನೇ ತಿನ್ಬಿಡುತ್ತೆ. ಒಂದು ನಿಮಿಷದ ಜೀವಕ್ಕಿಂತ 100 ವರ್ಷದ ಜೀವನನೇ ಮುಖ್ಯ. ಅದಕ್ಕೆ ಹೇಳ್ತಾ ಇದ್ದೀನಿ, ಆ ಸತ್ಯನ ನೀ ಬದುಕಿರೋವರೆಗೂ ನಿನ್ನಲ್ಲೇ ಬಚ್ಚಿಟ್ಕೊಂಡ್ಬಿಡೆ. ಎಷ್ಟು ದಿನ ಅಂತಮ್ಮ ಒಳ್ಳೊಳ್ಗೆ ಸಾಯೋದು ನಾನು? ನಿನ್ನ ಹಣೆ ಬರಹ ನೀನು ಕೇಳ್ಕೊಂಬಂದಿದ್ದು. ವಿಷಯ ಬಚ್ಚಿಟ್ಕೊಂಡ್ರೆ ಒಳಗೆ ನೀನೊಬ್ಬಳೇ ಸಾಯ್ತೀಯ. ವಿಷಯ ಬಯಲಾದ್ರೆ ನಾವೆಲ್ಲ ನೆಮ್ಮದಿ ಕಳ್ಕೊಂಡು ಸಾಯ್ತೀವಿ. ಎಲ್ಲರ ಸಂಕಟಕ್ಕಿಂತ ನಿನ್ನ ಸಂಕಟ ಹೆಚ್ಚಿಂದಲ್ಲ ಅಲ್ವಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಮನಸ್ಸನ್ನ ಗಟ್ಟಿ ಮಾಡ್ಕೋ. ಈ ವಿಷಯನ ಎಲ್ಲೂ ಬಾಯ್ಬಿಡ್ಬೇಡ, ನೀನೊಬ್ಳೆ ಅನುಭವಿಸ್ಬಿಡು. ಅಮ್ಮ, ಪದೇ ಪದೇ ನನ್ನ ಕಟ್ಟಾಕ್ತೀಯ ನೀನು. ಈಗೇನು ಮಾಡೋಣ ಅಂತ್ಯ? ಹೆಂಗಾದ್ರೂ ಮಾಡಿ ಅಳಿಯಂದ್ರನ್ನ ತಡಿ, ಈ ವಿಷಯನ ಬಚ್ಚಿಡು. ಅದೊಂದೇ ನಮ್ಗೆ ಉಳ್ಕೊಂಡಿರೋ ದಾರಿ. ಸದ್ಯದ ಪರಿಸ್ಥಿತಿಲಿ ಅವ್ನು ನನ್ನ ಮಾತು ಕೇಳಲ್ಲಮ್ಮ. ಮಾವನ ಹತ್ರ ಮಾತಾಡಿ ನೋಡ್ತೀನಿ, ಅವ್ರ ಹತ್ರ ಅಭಯ್ಗೊಂದು ಮಾತು ಹೇಳಿಸ್ತೀನಿ. ಅಷ್ಟು ಮಾಡು. ಬೀಸೆ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಸ್ ಅಂತಾರೆ. ಈಗಲೇ ನಿಮ್ಮ ಮಾವನ ಹತ್ರ ಮಾತಾಡ್ಬಿಡು. ಮಾವ, ಬಾಮ್ಮ. ಅದು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಏನು ಹೇಳಮ್ಮ? ಅಭಯ್ ಪದೇ ಪದೇ ಆ ಚೀಫ್ ಮಿನಿಸ್ಟರ್ ವಿಷಯಕ್ಕೆ ಹೋಗ್ತಿದ್ದಾನೆ. ನಾನು ಎಷ್ಟು ಹೇಳಿದ್ರು ಅವ್ನು ಕೇಳ್ತಿಲ್ಲ. ನೀವಾದರೂ ಹೇಳಿ ಮಾವ. ಏನು ಹೇಳಬೇಕಾಗಿತ್ತಮ್ಮ? ಅವ್ರ ವಿಷಯಕ್ಕೆ ಹೋಗಬೇಡ, ನಿನ್ನ ಪಾಡಿಗೆ ನೀನು ಇದ್ದುಬಿಡು ಅಂತ. ಏಕೆ? ಅದು ಅಲ್ಲಮ್ಮ, ನನ್ನ ಮಗ ಯಾವ ತಪ್ಪು ಕೆಲಸನೂ ಮಾಡ್ತಾ ಇಲ್ಲ ಅಲ್ವಾ? ಮುಖವಾಡ ಹಾಕ್ಕೊಂಡಿರೋ ರಾಜಕಾರಣಿ ಬಣ್ಣನ ಬಯಲು ಮಾಡೋಕ್ಕೆ ಹೊರಟಿದ್ದಾನೆ. ಅವನು ಯಾವುದೋ ಒಂದು ಸತ್ಯನ ಹೊರಗೆ ಹಾಕಿ ಜನಗಳನ್ನ ಎಚ್ಚರಿಸೋ ಕೆಲಸ ಮಾಡ್ತಾ ಇದ್ದಾನೆ. ಅವನನ್ನು ಯಾಕೆ ತಡಿಬೇಕು ಹೇಳು? ಹಂಗಲ್ಲ ಮಾವ, ಅದರಿಂದ ಎಲ್ರಿಗೂ ತೊಂದರೆ. ಅದೇ ಏನು ತೊಂದರೆ? ಅಲ್ಲಮ್ಮ, ಆ ರಂಜಿತ್ ವಿಷಯ ಬಂದಾಗೆಲ್ಲ ಯಾಕೋ ತುಂಬ ಟೆನ್ಷನ್ ಆಗ್ತಾ ಇದೆಯಾ? ಮಂಕಾಗೋಗಿರ್ತೀಯ? ಏನು ವಿಷಯ ಹೇಳು? ಅದು ನಾನೇನು ಹೇಳ್ಕೊಳಕ್ಕಾಗಲ್ಲ ಮಾವ. ಹಾಗಂದ್ರೆ ಹೇಗಮ್ಮ? ಅಲ್ಲಮ್ಮ, ಇಂಥ ಸ್ಥಿತಿಯಲ್ಲಿ ಇಂಥ ಕಡೆಯಿಂದ ಪ್ರಾಬ್ಲಮ್ ಇದೆ ಅಂತ ನನಗೆ ಗೊತ್ತಾದರೆ ತಾನೇ ನಾನು ಅಭಯನ ತಡೆಯೋಕ್ಕಾಗೋದು. ಅದು ಏನು ಅಂತ
ಹೇಳಿ ಮಾವ, ಭಯ ಆಗುತ್ತೆ. ಭಯನಾ? ಅಂದರೆ ರಂಜಿತ್ ವಿಷಯದಲ್ಲಿ ಭಯನಾ ಅಥವಾ ರಂಜಿತ್ ವಿಷಯನೇ. ಏನು ಹೇಳ್ತಿದೀಯಮ್ಮ ನೀನು? ಅಲ್ಲಮ್ಮ, ರಂಜಿತ್ ವಿಷಯದಲ್ಲಿ ನಿನಗೆ ಭಯ ಆಗುವಂಥದ್ದು ಏನಾಗ್ತಿದೆ? ನಿನ್ನೆ ಕೇಳ್ತಿರೋದು. ಇಲ್ಲ, ಈ ಬೆಂಕಿನ ಇನ್ನೂ ಮುಚ್ಚಿಟ್ಕೊಳ್ಳೋಕ್ಕಾಗಲ್ಲ. ನಾನು ಹೇಳ್ಬಿಡ್ತೀನಿ. ಅದು ಮಾವ. ಏನು ಮಾವ ಸೊಸೆ ಮೀಟಿಂಗ್ ಜೋರಾಗೆ ನಡೀತಾ ಇದೆ? ಅಂಥದ್ದೇನಿಲ್ಲ ಕಣೆ. ಆ ರಂಜಿತ್ ಕುಮಾರ್ ವಿಷಯದಲ್ಲಿ ಇವಳು ಯಾಕೋ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ಏನು ಅಂತ ಕೇಳಿದ್ರೆ ಹೇಳ್ತಾ ಇಲ್ಲ. ಅಲ್ಲಮ್ಮ ಶಾಲಿನಿ, ಆ ರಂಜಿತ್ ಕಡೆಯವ್ರು ನೀನೇನಾರು ಹೆದರಿಸಿದ್ರೇನಮ್ಮ? ಅದು ವಾಟ್? ರಂಜಿತ್ ಕಡೆ ನಿನಗೆ ಬೆದರಿಕೆ ಹಾಕಿದ್ರ? ಯಾವಾಗ? ಏನಂತ? ಅದು ಸಿನಿಯಾ ಏನೇದು ಧೈರ್ಯವಾಗಿ ಹೇಳಿ. ಯಾರು ಏನು ಮಾಡಿದ್ರು? ನಿನ್ನೆ ಮನೆಗೆ ಬರುವಾಗ ಯಾರೋ 4 ಜನ ನಾವು CM ಕಡೆಯವರು ನಮ್ಮ ವಿಷಯಕ್ಕೆ ಬಂದರೆ ಚೆನ್ನಾಗಿರಲ್ಲ ಅಂತ ಎಲ್ಲ ಹೇಳಿದ್ರು. ಓ, ಇಷ್ಟೆಲ್ಲ ಮುಂದುವರೆದ್ಬಿಟ್ರ ಅವರು? ಅಷ್ಟಕ್ಕೂ ನಾನು ಅವ್ರ ವಿಷಯದಲ್ಲಿ ಏನೋ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಾಯ್ತು. ಲೇ, ರಾಜ್ಯ ಆಳೋರವರು ಮನಸ್ಸು ಮಾಡಿದ್ರೆ ಹೇಗೋ ತಿಳ್ಕೊತಾರೆ. ಅಥವಾ ನೀನೇ ನಿನ್ನ ಫ್ರೆಂಡ್ಸ್ ಹತ್ರ ಈ ವಿಷಯ ಹೇಳಿದೀಯನೋ, ಅದು ಹೇಗೋ ಲೀಕ್ ಆಗಿದೆ. ಹಂಗಂತ ನನ್ನ ಮೇಲಿನ ಕೋಪನ ಸೀನಿಯರ್ ಮೇಲೆ ತೋರಿಸ್ತಾರ? ಮಿನಿಸ್ಟರ ಅಥವಾ ರೌಡಿನ? ಇಂಥ ಮನುಷ್ಯನಿಗೆ ಸಪೋರ್ಟ್ ಮಾಡಿದ್ನಲ್ಲ ಅಂತ ನನಗೆ ನನ್ನ ಮೇಲೆ ಬೇಜಾರಾಗ್ತಾ ಇದೆ. ಬಿಡಲ್ಲ ಡ್ಯಾಡ್. ಇಷ್ಟೆಲ್ಲ ಮುಂದುವರೆದಿದೆ ಅಂದಮೇಲೆ ಅವ್ರನ್ನಂತೂ ಖಂಡಿತ ನಾನು ಸುಮ್ಮನೆ ಬಿಡಲ್ಲ. ನನಗೆ ಸಿಕ್ಕಿರೋ ಅಸ್ತಾನೆ ಬಳಸ್ಕೊಂಡು ಅವ್ರನ್ನ ಯಾವ ರೇಂಜಲ್ಲಿ ಸಿಗಾಕಿಸ್ತೀನಿ ಅಂದರೆ ಮಿನಿಮಮ್ 10 ವರ್ಷ ಅಧಿಕಾರ ಕಳ್ಕೊಂಡು ಕಣ್ಣೀರು ಹಾಕಬೇಕು. ತಾವೇ ಬಂದು ನನ್ನ ಸೀನಿಯರ್ ಹತ್ರ ಸಾರಿ ಕೇಳಬೇಕು. ಅಲ್ಲಿವರೆಗೂ ಬಿಡಲ್ಲ. ಶಾಲಿನಿ, ನೀ ಹೆದರ್ಕೋಬೇಡ ಕಣಮ್ಮ, ಏನೂ ಆಗೋದಿಲ್ಲ. ಅಲ್ಲಮ್ಮ, ಅನ್ಯಾಯ ಮಾಡೋರು ಅವರಿಗೆ ಅಷ್ಟು ಧೈರ್ಯ ಇರಬೇಕಾದ್ರೆ ನ್ಯಾಯವಾಗಿರೋರು ನಮಗೆ ಎಷ್ಟಿರ್ಬೇಕು ಹೇಳು? ನಾಳೆಯಿಂದ ಅಭಯ್ ಜೊತೆ ಧೈರ್ಯವಾಗಿ ಎಲ್ಲ ಕಡೆ ಓಡಾಡು, ಆಯ್ತಾ? ರಂಗ, ಏನೋ ವಿಷಯ ಮುಚ್ಚಿಡಕ್ಕೆ ಹೋಗಿ ಒಂದು ಸುಳ್ಳು ಹೇಳಿದ್ರೆ ಅದನ್ನೆಲ್ಲೋ ಹೋಗಿ ಮುಟ್ಟೋ ಹಾಗಿದೆಯಲ್ಲೋ. ಏನು ಮಾಡಲಿ ಈಗ? ನಾನೆಲ್ಲ ಅನ್ಕೊಂಡು ಹೋಗ್ಬಿಡಪ್ಪ, ನೀನ್ ದಮ್ಮಯ್ಯ. ಅತ್ತಮ್ಮ, ನೀವು ಒಳಗಡೆ ಇದ್ದೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಪ್ಲೀಸ್ ಬಾಗ್ಲು ತೆಗೀರಿ ಅತ್ತಮ್ಮ.
ಬನ್ನಿ ಬನ್ನಿ, ದೇವ್ರ ಹತ್ರ ದೀಪ ಹಚ್ತಾ ಇದ್ದೆ. ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಏನು ಕೊಡ್ಲಿ? ಉತ್ತರ ಕೊಡಿ ಸಾಕು. ಯಾವ ಉತ್ತರ ಕೊಡ್ಲಿ? ನಂಗೇನು ಗೊತ್ತಿಲ್ಲ ಅಂತ ಹೇಳಿದ್ನಲ್ಲ. ನಾನು ಎಷ್ಟು ಸಲ ಅಂತ ಹೇಳ್ಬೇಕತ್ತಮ್ಮ, ನಿಮ್ಗೆಲ್ಲ ಗೊತ್ತಿದೆ ಅಂತ. ಪ್ರತಿ ಸಲ ನೀವು ಟೆನ್ಷನ್ ಆಗೋದು, ವಿಷಯ ಮುಚ್ಚಿಡೋದಕ್ಕೆ ಟ್ರೈ ಮಾಡೋದು. ಇದನ್ನೆಲ್ಲ ನೋಡ್ತಿದ್ರೆ ಏನೋ ದೊಡ್ಡ ವಿಷಯನೇ ಅಡಗಿದೆ ಅನ್ಸುತ್ತೆ. ಎಂಥ ಮಣ್ಣು ಇಲ್ಲ. ಇಷ್ಟಕ್ಕೂ ಅವ್ರ ರಹಸ್ಯ ಕಟ್ಕೊಂಡು ನನ್ಗೇನಾಗಬೇಕಾಗಿದೆ? ಗೊತ್ತಿದ್ರೆ ಹೇಳೋದು ನನ್ಗೇನು ಕಷ್ಟ? ಹಂಗಿದ್ಮೇಲೆ ಅವ್ನು ಅನ್ಯಾಯ ಮಾಡಿದ್ದು ಅಂತ ಹೆಂಗೆ ಹೇಳಿದ್ವಿ? ಅಷ್ಟು ಹೇಳಿ ಸಾಕು. ಏನೋ ಬಾಯಿ ತಪ್ಪು ಹೇಳಿದೆ ಅಂತ ಎಷ್ಟು ಸಾವಿರ ಸಲ ಹೇಳಬೇಕು? ನೀ ಹೇಗೆ ನಂಬಿಸೋದು ಅಲ್ಲಿ ಅಂದರೆ ನಿಮ್ಮನ್ನ? ಒಂದೇ ಒಂದು ದಾರಿ ಇದೆ ತಮ್ಮ, ಅದು ಮಾಡಿದ್ರೆ ತಕ್ಷಣ ಅಲ್ಲಿಂದ ಹೊಟ್ಟೋಗ್ತೀನಿ. ಈಗಲೇ ನಿಮ್ಮನ್ನ ನಂಬ್ತೀನಿ, ಮತ್ತೆ ಯಾವತ್ತೂ ಇದ್ರ ಬಗ್ಗೆ ನಿಮ್ಮನ್ನ ಪ್ರಶ್ನೆ ಮಾಡಲ್ಲ. ಯಾವ ದಾರಿ? ಬನ್ನಿ ಅತ್ತಮ್ಮ, ಬನ್ನಿ. ಈ ನಿಮ್ಮ ರಂಗನ್ನ ನೋಡ್ಕೊಂಡು ಒಂದು ಪಾದ ಮುಟ್ಕೊಂಡು ನನಗೆ ರಂಜಿತ್ ಸರ್ ಬಗ್ಗೆ ಯಾವ ವಿಷಯನೂ ಗೊತ್ತಿಲ್ಲ ಅಂತ ಒಂದೇ ಒಂದ್ಸಲ ಹೇಳಿ, ಇಲ್ಲಿಂದ ಈಗಲೇ ಹೊಟ್ಟೋಗ್ತೀನಿ. ಹೇಳಿಮ್ಮ, ನಮ್ಮ ಮನುಷ್ಯನ ಬಗ್ಗೆ ಯಾವುದೇ ರಹಸ್ಯ ಇಲ್ಲ ಅಂತ ಒಂದೇ ಒಂದ್ಸಲ ಹೇಳಿ. ನಾನೇ ತಪ್ಪಾಯ್ತು ಅಂತ ಕೇಳ್ಕೊತೀನಿ. ಇನ್ಯಾವತ್ತೂ ಆ ವಿಷಯನೇ ತೆಗಿಯಲ್ಲ. ಹೇಳಿಮ್ಮ. ಹೇಳ್ಬಿಡ್ಲಾ ರಂಗ? ನಿನ್ನ ಮೇಲೆ ಇದೊಂದ್ಸಲ ಸುಳ್ಳು ಆಣೆ ಇಡ್ತಾ ಇದ್ದೀನಿ ಕಣೋ. ನನ್ನ ಕ್ಷಮಿಸ್ಬಿಡು ನನ್ನ ತಂದೆ. ನಿಜಾನೇ ಹೇಳ್ಬೇಕತ್ತಮ್ಮ. ಅಕಸ್ಮಾತ್ ನನ್ನ ಬಾಯಿಂದ ಸುಳ್ಳು ಬಂದೆ ನನ್ನ ಅಳಿಯ ಇವತ್ತೇ ಸತ್ತೋಗ್ಲಿ ಅಂತಾನೂ ಹೇಳ್ಬಿಡಿ. ಅಳಿಯಂದ್ರೆ ಎಂಥ ಪರೀಕ್ಷೆ ರಂಗ? ಅಂದ್ರೆ ಏನೋ ಭಾರಿ ರಹಸ್ಯ ಇದೆ ಅಂತಾನೆ ಆಯ್ತು. ಈಗ ಹೇಳಿ ಅತ್ತಮ್ಮ, ನಿಮ್ಮ ರಂಗನ ಪಾದ ಮುಟ್ಬಿಟ್ಟು ಹೇಳಿ. ಹೌದು, ಆ ರಂಜಿತ್ ಕುಮಾರ್ ಹಿಂದೆ ಒಂದು ಕೆಟ್ಟ ಸತ್ಯ ಕಥೆ ಇದೆ. ನಂಬಿಕೆ ದ್ರೋಹ ಇದೆ, ಒಂದು ಮೋಸದ ಕಥೆ ಇದೆ. ಹಿಂದೆ ಒಬ್ಬ ಅಮಾಯಕ ಹುಡುಗಿಗೆ ನಂಬಿಸಿ ಮೋಸ ಮಾಡ್ತಾ ಮೋಸನ? ಅದು ನಮ್ಮ ರಂಜಿತ್ ಸರ್, ಪ್ರಾಮಾಣಿಕ, ನಿಷ್ಠಾವಂತ, ಶುದ್ಧ ಹಸ್ತ ರಂಜಿತ್ ಕುಮಾರ್. ಹೌದು, ಹೇಳ್ಕೊಳ್ಳೋದಕ್ಕೆ ಪ್ರಾಮಾಣಿಕ ವ್ಯಕ್ತಿ, ಆದರೆ ಮಾಡಿದ್ದೆಲ್ಲ ಕಚ್ಚಡ ಕೆಲಸ. ಹೌದಾ? ಅಂಥದ್ದೇನು ತಪ್ಪು ಮಾಡಿದಾರಮ್ಮ ಅವರು? ಯಾರಿಗೆ ಮೋಸ ಮಾಡಿದಾರ? ಇಷ್ಟೇ ಹೇಳಿದ್ಮೇಲೆ ಇನ್ನು ಮಿಕ್ಕಿದ್ದನ್ನು ಹೇಳ್ತೀನಿ ಅನ್ನೋ ನಂಬಿಕೆ ನಿಮಗಿದೆ ಅಲ್ವಾ ಅಳಿಯಂದ್ರೆ? ರಂಗನ್ ಫೋಟೋಯಿಂದ ಕೈ ತೆಗಿಲ್ಲ, ಯಾವತ್ತೂ ಪಾದ ಮುಟ್ಟಿ ಈ ರೀತಿ ಆಣೆ ಮಾಡಿರಲಿಲ್ಲ. ಸಾರಿಮ್ಮ, ಸಾರಿ. ಬನ್ನಿ ಬನ್ನಿಮ್ಮ. ಈಗ ಹೇಳಿಮ್ಮ. 8 ವರ್ಷದ ಹಿಂದೆ ಅವನು ಒಬ್ಬ ಅಮಾಯಕ ಹುಡುಗಿ ಹಿಂದೆ ಬಿದ್ದಿದ್ದ. ನನ್ನ ನಂಬು, ನಿನಗೆ ಮೋಸ ಆಗಲ್ಲ, ಕೊನೆವರೆಗೂ ನಿನ್ನನ್ನು ಕಾಪಾಡ್ತೀನಿ ಅಂತ ಅವಳಿಗೆ ಮೋಸ ಮಾಡ್ತಾ. ಒಂದಿನ ಅವಳ ಮನೆಗೆ ನುಗ್ಗಿ ತನ್ನ ಪ್ರೀತಿನ ಮುಂದಿಟ್ಕೊಂಡು ಬಲವಂತವಾಗಿ ಅವಳನ್ನು ಬಳಸ್ಕೊಂಡ. ವಾಟ್? ರಂಜಿತ್ ಸರ್ ಬಲವಂತವಾಗಿ? ಪಾಪ, ಅಮಾಯಕ ಹುಡುಗಿ ಅವನನ್ನು ದೇವರು ಅಂತ ತಿಳ್ಕೊಂಡು ತುಂಬಾ ನಂಬಿದ್ಲು.
ತನ್ನನ್ನು ತಾನು ಅವನಿಗೆ ಅರ್ಪಿಸ್ಕೊಂಡ್ಬಿಟ್ಟಿದ್ಲು. ಕೊನೆಗೆ ಗರ್ಭಿಣಿನೂ ಆಗ್ಲು.